ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೂರ್. ಶೇಕ್ಸ್ಪಿಯರ್ ಅವ್ರು ಹೇಳ್ತಾರೆ, ದೇಹವೇ ತೋಟ, ಮನಸ್ಸೇ ತೋಟಗಾರ ಅಂತ. ಇಂತಹ ಒಳ್ಳೆಯ ಮಾತಲ್ವೇ ಇದು? ತೋಟಗಾರ ಹೇಗ್ ನೋಡ್ಕೊಳ್ತಾನೋ ತೋಟ ಹಾಗಿರತ್ತೆ ಅಂತ ಹೇಳ್ತಾ ಬನ್ನಿ ಗುರುಜಿ ಅವರನ್ನ ಎಂದಿನಂತೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋ ಸಮಯ ಆಯಿತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ತೆ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ಗುರುಜಿ, ಇವತ್ತು ಸೋಮವಾರ, ಹಾಗೆ ಹೊಸ ವರ್ಷದ ಮೊದಲನೇ ಸೋಮವಾರ. ಯಾವ ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ನಾವುಗಳು ಕೇತು ಜಯಂತಿ ಅಂತ ಕರಿತೀವಿ. ಭಾಳ ವಿಶೇಷವಾಗಿರ್ತಕ್ಕಂಥ ಜಯಂತಿ. ತದನಂತರ ನಾಳೆ ದಿವಸ ಬರ್ತಕ್ಕಂಥ ಅಮಾವಾಸ್ಯೆ ಭಾಳ ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು. ಅಮಾವಾಸ್ಯೆಗೆ ಮೊದಲು ಬರ್ತಕ್ಕಂಥ ಯಾವುದೇ ಒಂದು ಸೋಮವಾರ, ಅಮಾವಾಸ್ಯೆಯಲ್ಲಿ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂಗಳವಾರದ ದಿವಸ ಬಿದ್ದರೆ ಒಂದು ಸಾನ್ನಿಧ್ಯ ಹೆಚ್ಚಾಗತ್ತೆ. ಅಂದರೆ ಅಮ್ಮನವರ ಸಾನ್ನಿಧ್ಯ ಹೆಚ್ಚಾಗತ್ತೆ. ಯಾವುದೇ ಒಂದು ಗ್ರಾಮ ದೇವತೆಗೆ ಶಕ್ತಿ ತುಂಬತ್ತೆ ಅಂತ ಹೇಳ್ತೀವಿ. ಈ ಒಂದು ಸಂದಿಗ್ಧ ಕಾಲದ ಪರಿಸ್ಥಿತಿಯಲ್ಲಿ ಕೇತು ಜಯಂತಿ ಮತ್ತು ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆ ನಾಳೆ ಬಂದಾಗ ಆ ಅಮಾವಾಸ್ಯೆಗೆ ಒಂದು ಒಳ್ಳೆ ಹೆಸರಿದೆ. ಅದನ್ನು ತದನಂತರ ತಿಳಿಸ್ಕೊಡ್ತೀನಿ. ಆದರೆ ಈ ಅಮಾವಾಸ್ಯೆಯಲ್ಲಿ ಶನಿದೇವರು, ಸಾಕ್ಷಾತ್ ಯಮಧರ್ಮರಾಜ, ಇವರಿಬ್ಬರು ಅಣ್ಣ ತಮ್ಮಂದರು ಏಕಾಗ್ರತೆ ಒಂದೇ ಸ್ಥಳದಲ್ಲಿದ್ದಾಗ, ಅಂದರೆ ಸೂರ್ಯನ ಮಕ್ಕಳಾಗಿರ್ತಕ್ಕಂಥವ್ರು, ಅಂದರೆ ಮೃತ್ಯು, ಹುಟ್ಟು, ಸಾವು ಎಲ್ಲವೂ ವಿಶೇಷವಾಗಿ ಒಂದು ಸಂದಿಗ್ಧ ಕಾಲಕ್ಕೆ ಸೇರೋ ಸಮಯ. ಅದಕ್ಕೆ ನೀವು ಈ ಕೇತು ಜಯಂತಿಯಂದು ಪ್ರತಿಯೊಬ್ಬರೂ ಪ್ರತಿಶಾಲಿಯಾಗಿ ಜೀವನ ಪರ್ಯಂತ ನಾವುಗಳು ಸೇರಿರ್ತಕ್ಕಂಥ ಈ ಶುಭ ದಿನದಲ್ಲಿ ನೀವೊಂದು ಪ್ರಾರ್ಥನೆ ಮಾಡ್ಕೋಬೇಕು. ಅಮ್ಮನವರಾಗಿರ್ತಕ್ಕಂಥ ದುರ್ಗಾ ಸ್ಮರಣೆಯನ್ನು ಮಾಡಿಕೊಂಡಾಗ ನೀಲವರ್ಣವಾಗಿರ್ತಕ್ಕಂಥವಳು ಕಪ್ಪಲ್ಲಿ ಸೇರಿದಾಗ ನಾವೇನಂತೀವಿ, ನೇವಿ ಬ್ಲೂ ಅಂತೀವಿ. ಹಾಗೆ ಆ ಒಂದು ನೀಲವರ್ಣ ಆ ಕಪ್ಪಲ್ಲಿ ಸೇರಿದಾಗ ಕಾಳಿ ಅಂಶ, ಕಾಳಿಗೆ ಬಹಳ ಪ್ರತ್ಯೇಕವಾಗಿ ನಾವು ಪೂಜೆ ಮಾಡತಕ್ಕಂಥ ಒಂದು ಸಂದಿಗ್ಧ ಕಾಲ. ಸಂದಿಗ್ಧ ಕಾಲ ಅಂದರೆ ಯಾಕೆ? ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ದೂರವಾಗಬೇಕಾದ್ರೆ ಆ ಕಾಳಿ, ಇಂಥ ಒಂದು ಕಾಳಿಯ ಸ್ಮರಣೆ ಮಾಡ್ಕೊಳ್ಳೋ ಸುದಿನ ಈ ಸೋಮವಾರ. ಸೋಮವಾರದಂದು ವಿಶೇಷವಾಗಿ ಕೇತು ಜಯಂತಿ ಬಂದಾಗ ಸಾಕ್ಷಾತ್ ಕೇತು ಅಂದರೆ ಯಾರು? ಅಂಶಪೂರ್ವಕವಾಗಿ ಮಹಾಗಣಪತಿಯನ್ನು ಸ್ಮರಣೆ ಮಾಡ್ಕೊತಾನೆ. ಇವತ್ತು ಕಾಳಹಸ್ತಿಯಲ್ಲಿ ಬಹಳ ಪ್ರಭಾವವಾಗಿರ್ತಕ್ಕಂಥ ಆ ಪಾತಾಳ ಗಣಪತಿಯನ್ನು ಸ್ಮರಣೆ ಮಾಡ್ಕೋಬೇಕು. ಪಾತಾಳದಲ್ಲಿರ್ತಕ್ಕಂಥ ಗಣಪತಿಯ ಹೊಕ್ಕಳ ಭಾಗದಲ್ಲಿ ನೀರು, ನಾವೇನು ಹೇಳ್ತೀವಿ, ಸ್ವರ್ಣಮುಖಿ ಅಂತ ಕರಿತೀವಿ. ಆ ಸ್ವರ್ಣಮುಖಿಯಾಗಿರ್ತಕ್ಕಂಥ ನದಿ ಉಕ್ತಾ ಹೋಗುತ್ತೆ. ಇವತ್ತು ನೀರು ಉಕ್ಕೋ ಸಮಯ ಕಾಳಹಸ್ತಿಯಲ್ಲಿ. ಅಂದರೆ ಕೇತು ಅಂದರೆ ಮೋಕ್ಷವಾಗಿರ್ತಕ್ಕಂಥವನು. ಪ್ರತಿದಿನ ಈ ದಿನದಿಂದ ಪ್ರಾರಂಭವಾಗಿ ಸುಮಾರು 9 ದಿವಸಗಳ ಕಾಲ ಅಲ್ಲಿ ರಾಹುಕೇತುಗಳ ಪೂಜೆ ವಿಘ್ನವಾಗಿ ನಿರ್ವಿಘ್ನವಾಗಿ ನಡೀತಾ ಹೋಗುತ್ತೆ. ಅದಕ್ಕೋಸ್ಕರ ನೀವುಗಳು ಮಾಡಬೇಕಾದಿಷ್ಟೇ. ಎಲ್ಲರೂ ಇವತ್ತು ಕಾಳಿಯ ಸ್ಮರಣೆ, ಮಹಾಗಣಪತಿ ಕೇತು ಆರಾಧನೆಯಾಗಿರ್ತಕ್ಕಂಥ ಸ್ಮರಣೆ. ನೀವು ಮಕ್ಕಳಲ್ಲಿ ಸಾಧಾರಣವಾಗಿ ಮಾಡಬೇಕಾದೇನು ಅಂದರೆ, ಅಕಸ್ಮಾತ್ ವಿದ್ಯಾಭ್ಯಾಸ ಕೇತು ದೋಷ ಇದ್ದರೆ, ಅಥವಾ ಕುಜನ ಜೊತೆ ರಾಹು ಇದ್ದರೆ, ಕುಜ ರಾಹು ಸಂಧಿ ಆಗಿದ್ದರೆ, ಸಾಧಾರಣವಾಗಿ ಪ್ರತಿಯೊಬ್ಬ ಮನುಷ್ಯ ಸೂರ್ಯಕಾಂತಿನಾಗಿರ್ತಕ್ಕಂಥವನು, ಅಂದರೆ ಸೂರ್ಯನು ನೀರಲ್ಲಿ ಅಸ್ತಂಗತ, ಅಂದರೆ ಜಲರಾಶಿಯಲ್ಲೇ ಕೂತಿದ್ದಾಗ, ಯಾವ್ಯಾವ ರಾಶಿ ಅಂದರೆ ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ, ಈ ರಾಶಿಯಲ್ಲಿ ಸೂರ್ಯನು ಕೂತಿದ್ದರೆ ನೀವು ಖಂಡಿತವಾಗ್ಲೂ ಸೂರ್ಯನ ಕಾಂತಿ ಕಣ್ಣನ್ನು ಕಳ್ಕೊಂಡಿರ್ತೀರಾ. ಅಥವಾ ಕಣ್ಣಿನ ಸಮೂಲವಾಗಿ ಯಾವ ಕಾಲಕ್ಕೂ ಪರೆ ಬಂದಿರುತ್ತೆ, ಅಥವಾ ಯಾವ ಕಾಲಕ್ಕೂ ಕಣ್ಣಿಗೆ ಕಾಂತಿಗಳಿಲ್ಲದೆ ಮಂಜಾಗಿ ದೊಡ್ಡ ದೊಡ್ಡ ಸೋಡಾ ಬುಡ್ಡಿ ಗ್ಲಾಸ್ ಹಾಕ್ಕೊಂಡಿರ್ತೀರ. ಈ ರೀತಿಯಾಗಿ ಅವಕಾಶಗಳು ಯಾಕಾಗತ್ತೆ ಅಂದರೆ, ಸಾಕ್ಷಾತ್ ಸೂರ್ಯನು ನೀರಲ್ಲಿ ಅಸ್ತಂಗತವಾದಾಗ ತಂದೆಗಳು ಇಲ್ಲದೆ ಇರತಕ್ಕಂಥ ಸ್ಥಳದಲ್ಲಿ ಕೇತು. ಅದಕ್ಕೋಸ್ಕರ ಕೇತು ಅಂದರೆ ಸಾಕಷ್ಟು ಜನಕ್ಕೆ, ವಯಸ್ಸಾದವರಿಗೆ, ಮುಂದಿನ ಕಾಲಕ್ಕೆ ಏನು ಅಂದರೆ ಬೇಗ ಹೋಗಬೇಕಾದ್ರೆ ಕೇತುನೇ ಕಾರಣ. ಪ್ರತಿಯೊಬ್ಬ ಮನುಷ್ಯನಿಗೆ ಅಷ್ಟಮ ಶನಿ ಅಂದರೆ 8ನೇ ಮನೆಯಲ್ಲಿ ಕೇತು ಸಂಚಾರಪೂರ್ವಕವಾಗಿ ಬಂದನೇ ಅಂದರೆ ಸಾಕು, ಯಾರನ್ನಾದ್ರೂ ಕರ್ಕೊಂಡು ಹೋಗ್ತಾನೆ ಅಂತ. ನೀವೆಲ್ಲ ಏನು ಮಾಡಿ, ಈ ಸೋಮವಾರದಂದು ಪ್ರಾರ್ಥನೆ ಮಾಡ್ಕೋಬೇಕಾದ್ದು ಮೊದಲನೇದಾಗಿ ಗಣಪತಿಯನ್ನು. ಆ ಗಣಪತಿಯನ್ನು ಕಾಳಿ ಸಮೇತವಾಗಿ ಪೂಜೆ ಮಾಡಬೇಕು. ಇವತ್ತು ನಾಳೆ ಅಮಾವಾಸ್ಯೆಗೆ ಮೊದಲೇ ಬಂದಿರತಕ್ಕಂಥ ಈ ಅಂಶ ದುರ್ಗಾಂಶ. ಅದಕ್ಕೋಸ್ಕರ ಈ ಮಹಾಕಾಳಿಗೆ ನೀವು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಗೂಢಾನ್ನ ಪ್ರೀತಿ. ಈ ಗೂಢಾನ್ನ ಪ್ರೀತಿ ಅಂದರೆ ಏನು ಮಾಡಬೇಕು, ಸ್ವಲ್ಪ ಮಟ್ಟಿಗೆ ಕೆಂಪಕ್ಕಿಯನ್ನು, ವಿಶೇಷವಾಗಿ ಬರೀ ಅಕ್ಕಿಯಿಂದ ಕೆಂಪಕ್ಕಿಯಲ್ಲೇ ನಾವು ಬೆಲ್ಲದನ್ನವನ್ನು ಮಾಡಿಕೊಂಡಾಗ ಬಹಳ ವಿಶೇಷ. ಅದಕ್ಕೆ ಆ ಬೆಲ್ಲದನ್ನು ಕೆಂಪಕ್ಕಿಯಲ್ಲಿ ಮಾಡಿಕೊಂಡು ನೀವು ಆ ನೈವೇದ್ಯವನ್ನು ಮಹಾಕಾಳಿಗೆ ಇವತ್ತಿಡಬೇಕು. ಕೇತು ದೋಷವಾಗಿರೋದ್ರಿಂದ ಮಹಾಗಣಪತಿ ಸ್ಮರಣೆಯನ್ನು ಮಾಡಿಕೊಂಡ ಬಂಗಾರದ ಗಣಪತಿಗೆ ಬೆಳ್ಳಿ ಡಾಲರ್. ಅದು ಹೇಗೆ ಅಂದರೆ ಅದನ್ನು ಹೇಳ್ಕೊಡ್ತಕ್ಕಂಥ ಅವಕಾಶ ಇಟ್ಕೊಳ್ಳಿ. ಮೊದಲಾಗಿ ನಾವು ಒಂದು ದರ್ಶನವನ್ನು ತೋರಿಸ್ತೀವಿ. ಈ ದರ್ಶನ ಯಾವ ದರ್ಶನ ಅಂದರೆ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಗಳಾಗಿ ಇರ್ತಕ್ಕಂಥ ಆ ಮಹಾಕಾಳಿ ಮೊದಲನೇ ಅಂಶವೇ ಆ ದೈವ ದರ್ಶನ.